ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯ್ಕಾ ವಿತ್ ರೇಷ್ಮಾ ಚಾನಲ್. ಥಂಬ್ನೇಲ್ ನೋಡಿಯೇ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತಲ್ವಾ. ಇವತ್ತು ನಾನು ಶೀರ್ ಖುರ್ಮಾ ರೆಸಿಪಿ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಎಲ್ಲ ಮುಸ್ಲಿಂ ಹಬ್ಬಗಳಲ್ಲಿ ಮಾಡ್ತಾರೆ. ಈ ಫೇಮಸ್ ಸ್ವೀಟ್ ಮಾಡೋಕ್ಕೆ ಇನ್ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನೊಂದು ಕಡಾಯಿ ತಗೊಂಡು ಕಡಾಯಿಗೆ 4 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ ಚೂರು, ದ್ರಾಕ್ಷಿ, ಹೆಚ್ಚಿಟ್ಕೊಂಡಂತಹ ಖರ್ಜೂರ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದರೊಟ್ಟಿಗೆ ಬಿಸಿನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದಿಟ್ಟಂತಹ ಆಲ್ಮಂಡ್ ಅಂದರೆ ಬಾದಾಮಿ ಚೂರು ಹಾಕ್ಕೊತಾ ಇದ್ದೀನಿ. ನೆನೆಸಿದ ಬಾದಾಮಿನ ನಟ್ ಗ್ರೇಟರಲ್ಲಿ ಹಾಕ್ಕೊಂಡು ಗ್ರೇಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಟ್ಸ್ಗಳನ್ನ ನಾವು ತುಪ್ಪದಲ್ಲಿ ಹುರ್ಕೋಬೇಕಾದ್ರೆ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ತನಕ ಹುರ್ಕೋಬೇಕಾಗುತ್ತೆ. ಈ ಥರ ಗೋಲ್ಡನ್ ಬ್ರೌನ್ ಬಂದಾಗ ಅದನ್ನ ಸಪ್ರೇಟ್ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ಬಿಡಿ. ಅದೇ ಪ್ಯಾನ್ಗೆ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು 100 ಗ್ರಾಮ್ನಷ್ಟು ಈ ಥರ ಸಣ್ಣ ಶಾವಿಗೆ ಬರುತ್ತಲ್ಲ ಅದನ್ನ ಹಾಕ್ಕೊಂಡು 4ರಿಂದ 5 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಯಾವಾಗ ಶಾವಿಗೆ ಬಣ್ಣ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ಆವಾಗ ಶಾವಿಗೆನ ಸಪ್ರೇಟ್ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಬೇಕು. ಈಗ ಅದೇ ಕಡಾಯಿಗೆ 1 ಲೀಟರಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಅಂದರೆ ಈ ಗ್ಲಾಸಲ್ಲಿ 4 ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಅದನ್ನ ಮುಚ್ಚಿಟ್ಟು ಕಾಯಿಸ್ಕೋಬೇಕು. ಯಾವಾಗ ಈ ಥರ ಹಾಲು ಕುದಿಯುತ್ತೆ ಆವಾಗ ಆ ಸೈಡಲ್ಲಿ ಕೆನೆ ನಿಲ್ಲುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಅದೇ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಹಾಲು ಯಾವಾಗ ಕುದ್ದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೋ ಆವಾಗ ಹುರಿದಿಟ್ಟಂತಹ ಶಾವಿಗೆ ಹಾಕ್ಕೋಬೇಕು. ಶಾವಿಗೆ ಹಾಕಿದ್ಮೇಲೆ ಅದನ್ನ ಗಂಟಾಗಕ್ಕೆ ಬಿಡಬಾರ್ದು. ಅದು ಗಂಟಾಗದಂತೆ ಕೈ ಆಡಿಸ್ಬೇಕು. ತಳದಿಂದ ಒಂದ್ಸತಿ ಕೈ ಆಡಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಶಾವಿಗೆ ಬೇಯಕ್ಕೆ ಬಿಡಬೇಕು. ಸೈಡಲ್ಲಿ ಸ್ಟೋರ್ ಆದಂತಹ ಕೆನೆನೆಲ್ಲ ತೆಗೆದ್ಬಿಟ್ಟು ಅದೇ ಹಾಲಿಗೆ ಮಿಕ್ಸ್ ಮಾಡಿ, ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಶಾವಿಗೆನ ಬೇಯಕ್ಕೆ ಬಿಡಿ. ಶಾವಿಗೆ ಬೇಯಕ್ಕೆ ಒಂದು 7ರಿಂದ 8 ನಿಮಿಷ ಟೈಮ್ ತಗೊಳುತ್ತೆ. ಶೀರ್ ಖುರ್ಮಾ ತುಂಬ ಗಟ್ಟಿಯಾಗಿರಲ್ಲ, ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಒಂದು 5ರಿಂದ 6 ನಿಮಿಷ ಆಗಬೇಕಾದ್ರೆ ಒಂದ್ಸತಿ ಕೈ ಆಡಿಸಿ ಹಾಲು ಕಮ್ಮಿ ಆಯಿತು ಅಂದರೆ 1 ಗ್ಲಾಸಷ್ಟು ಹಾಲು ಹಾಕ್ಬೋದು. ನಾನಿಲ್ಲಿ 3/4 ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಶಾವಿಗೆ ತಣ್ಣಗಾಗ್ತಾ ಇದ್ದಂಗೆ ಗಟ್ಟಿ ಆಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಒಳ್ಳೆಯದು. ಶಾವಿಗೆ ಬೆಂದಿದೆ ಅಂತ ಚೆಕ್ ಮಾಡೋಕ್ಕೆ ಶಾವಿಗೆನ ತೊಗೊಂಡು ಈ ಥರ ಪ್ರೆಸ್ ಮಾಡಿದಾಗ ಅದು ಸ್ಮ್ಯಾಶ್ ಆಗುತ್ತೆ. ಸ್ಮ್ಯಾಶ್ ಆದರೆ ಶಾವಿಗೆ ಬೆಂದಿದೆ ಅಂತ ಅರ್ಥ. ಶಾವಿಗೆ ಬೆಂದ ಮೇಲೆ ನಾನೊಂದು 10 ಚಮಚದಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕಿ, ಯಾಕೆಂದರೆ ಇಲ್ಲಿ 10 ಚಮಚದಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಸಹ ಸ್ವೀಟ್ ಆಗಿರುತ್ತೆ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ ಮೇಲೆ ಸಹ ನಿಮಗೆ ಸ್ವೀಟ್ನೆಸ್ ಕಮ್ಮಿ ಅಂತ ಅನಿಸಿದ್ರೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಸಕ್ಕರೆ ಹಾಕ್ಕೋಬೋದು. ಇದಾದಮೇಲೆ ನಾವು ಹುರಿದು ಎತ್ತಿಟ್ಕೊಂಡಂತಹ ನಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಟ್ಸ್ ಹಾಕಿ ಆದ್ಮೇಲೆ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಟೇಸ್ಟಿಯಾದಂತಹ ಕ್ರೀಮಿಯಾದಂತಹ ಶೀರ್ ಖುರ್ಮಾ ಈಗ ರೆಡಿ ಆಗಿದೆ. ಶೀರ್ ಖುರ್ಮಾನ ಹಾಟ್ ಆಗಬೇಕಾದ್ರೂ ಸರ್ವ್ ಮಾಡ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಟು ಅದನ್ನ ಚಿಲ್ ಮಾಡಿ ಚಿಲ್ಲಾಗಿ ಸರ್ವ್ ಮಾಡ್ಬೋದು. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ಟವ್ ಮೇಲೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದೇ ಸಿಂಪಲ್ ಆಗಿರೋ ಅಡುಗೆನೂ ಸೂಪರಾಗಿ ಆಗುತ್ತೆ ಅಲ್ವಾ?